ಶಂಭೋ ಶಂಭುಲಿಂಗ. ಇವತ್ತು ಸ್ಫೂರ್ತಿ ಕ್ಲಬ್ನಲ್ಲಿ ಎಲ್ಲರೂ ಕೂಡೀವಿ. ಯಾರ್ಯಾರು ಕೂಡಿದಾರ ಅಂತೇಳಿ ನೋಡೋಣಂತ. ಬಟ್ ಅದಕ್ಕಿಂತ ಮುಂಚೆ ಏನದ ಒಂದು ವಿಷಯದ ಬಗ್ಗೆ ಏನದ ಚರ್ಚೆ ಮಾಡೋಣ ಅಂತ. ಇವತ್ತು ಎಲ್ಲರದ್ದು ಅಭಿಪ್ರಾಯ ಏನಿದೆ, ಅವ್ರವ್ರ ಅನಿಸಿಕೆ ಏನದ ಅಂತ ಹೇಳೋಣ. ಯಾರು ಇದಕ್ಕೇನದ ಇದು ಅಂತ ಹೇಳೋಂಗಿಲ್ಲ. ಇಲ್ಲಿ ಯಾರು ಬಂದಿದ್ದಾರೆ ನೋಡ್ರಿ ಅಂತ. ವಿಜಯ್ ಭಾಯಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದ್ದೀರಿ? ಅಷ್ಟೇ ಸರ್. ಹೌದ್ರಿ ಸರ್. ಏನಿಲ್ಲ, ಇವತ್ತು ಎಲ್ಲರೂ ಇಲ್ಲಿ ಬೆಳಗ್ಗೆ ಬಂದೀವಿ. ಥಂಡಿನೂ ಭಾಳ ಅದ, ಎಲ್ಲ ಇದೈತಿ, ಎಲ್ಲ ವರ್ಕೌಟ್ ಅದು ಎಲ್ಲ ಮಾಡಿರಿ ಸರ್. ಏನಿಲ್ಲ, ಇವತ್ತು ಒಂದು ವಿಷಯ. ಈಗ ಸ್ಪೀಡ್ ಬ್ರೇಕರ್ಸ್ ಅಂಥೇಳಿ ಏನು ಹಾಕ್ತೀವಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರೀ ಸರ್? ಸ್ಪೀಡ್ ಬ್ರೇಕರ್ ಹಾಕಬೇಕೋ ಇಲ್ಲೋ? ಅಕಸ್ಮಾತ್ ಹಾಕಿದ್ರೂ ಏನದ, ಯಾವ ಥರ ಹಾಕಬೇಕು ಇಲ್ಲ ಹಾಕಬಾರ್ದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಸ್ಪೀಡ್ ಬ್ರೇಕರ್ ಯಾಕೆ ಜరుగుತ್ತದೆ ಅಂದರೆ, ಕೆಲವೊಬ್ರಿಗೆ ಅದು ತಿಳುವಳಿಕೆ ಇಲ್ಲ. ಯಾವ ಏರಿಯಾದಾಗ ಯಾವ ಸ್ಪೀಡ್ ಹೊಡಿಬೇಕು ಅದು ತಿಳುವಳಿಕೆ ಕರೆಕ್ಟ್ ಆಗ್ತಾರೆ. ಕರೆಕ್ಟ್. ಆದ್ರೆ ಅದು ಸ್ಪೀಡ್ ಬ್ರೇಕ್ಗೂ ಒಂದು ಲಿಮಿಟ್ ಇರ್ಬೇಕು ಸರ್. ಒಂದು ಸೈಜ್ ಇರ್ತದೆ ಅಷ್ಟೇ. ಕರೆಕ್ಟ್ ಚೆನ್ನಾಗಿ. ಕರೆಕ್ಟ್. ಹಾಂ, ಭಾಳ ಹೈಟ್ ಹಾಕಿಬಿಟ್ರೆ ಎಲ್ಲ ಒಳಗಿದ್ದವ್ರಿಗೂ ಹಾರ್ಮ್ ಆಗೋದು, ಹಾಂ, ಅಂದರೆ ಬ್ಯಾಕ್ ಪೇನ್ ಅದು ಇದು ಕರೆಕ್ಟ್. ಮೈಕರಾಗಲಿ ಇವ್ರಾಗಿ. ಅದಕ್ಕೆ ಹಾಕಿದ್ರು ಭಾಳ ಸಣ್ಣಗೆ ಹಾಕಿ, ಸಣ್ಣಗೆ ಹಾಕಿ ಮೊದಲೇ ತಿಳುವಳಿಕೆ ಇರಬೇಕು ಯಾವ ಏರಿಯಾದಾಗ ಎಲ್ಲಿ ಹಾಕಬೇಕು ಏನಿದೆ. ಸರಿ ಸರ್, ಅದು ನನ್ನ ಅನಿಸ್ತು. ಓಕೆ. ಬಂಟಿ ಬೈ, ಇವರು ಸಂಜಯ್ ಪೂರ್ವಾಲ್ ಅಂಥೇಳಿ. ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಸ್ಪೀಡ್ ಬ್ರೇಕರ್ ಏನು ಹಾಕಬೇಕು ಹಾಕಬಾರ್ದು, ಆಮೇಲೆ ಹಾಕಿದ್ರೂ ಯಾವ ಥರ ಹಾಕಬೇಕು, ಏನು ನಿಮ್ಮ ಅಭಿಪ್ರಾಯ? ಹಾಕ್ಬೇಕ್ರಿ ಸರ್. ಯಾಕಂದ್ರೆ ಈಗಿನ ಜನ್ರೇಷನ್ ಏನದ, ಸ್ಪೀಡ್ ಕಂಟ್ರೋಲ್ ಇರಂಗಿಲ್ಲ ಸರ್. ಭಾಳ ಫಾಸ್ಟ್ ಹೊಡಿತಾರೆ, ನೈಸ್ ಇರ್ಲಿ, ಇದಾಗಿರ್ಲಿ. ಆದರೆ ಒಂದು ಲೆವೆಲ್ದಾಗ ಹಾಕ್ಬೇಕ್ರಿ. ಒಂದು ಸೈಜ್ ಅದು ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡ್ಬೇಕ್ರಿ. ಆ ಲೆವೆಲ್ ಹಾಕಿದ್ರೆ ಕೆಲವೊಬ್ರು ಹೆಲ್ತ್ ಪ್ರಾಬ್ಲಮ್ ಇರ್ತವೆ. ಅದರಿಂದ ಅದು ಸ್ಪೀಡ್ ಬ್ರೇಕರ್ನೇ ನಾವು ಕರೆಕ್ಟ್ ರೀ. ನಾನೇನು ಹೇಳೋದು, ಅದೂ ಆಗತ್ತೆ. ನೀವು ಹೇಳೋದು ಕರೆಕ್ಟ್. ಸ್ಪೀಡ್ ಬ್ರೇಕರ್ ಹಾಕ್ಬೇಕಂದ್ರೆ ಕಾಲನಿ ಒಳಗೆ ಹಾಕೋತ ಹೋದ್ರೆ, ಮನೆಗೆ ಒಂದೊಂದು ಎಡ್ಡೆಡ್ಡು ಹಾಕೋತ ಹೋದ್ರೆ ಎಲ್ಲಿಗೆ ಬಂದು ಹತ್ತೈತೆ ಅದ್ರ. ಅಷ್ಟು ಹಾಕ್ಬಾರ್ದು ಸರ್. ಇಲ್ಲ ಒಂದು ಗ್ಯಾಪ್ನಲ್ಲಿ ಹಾಕ್ಬೇಕ್ರಿ. ಅಲ್ಲಂದ್ರೆ ನಾ ಹೇಳೋದು, ನೀವು ಗ್ಯಾಪ್ನಲ್ಲಿ ಹೇಳೋದಲ್ಲ, ಒಂದೊಂದೇ ಹಾಕಲಿ. ಈಗ ನಿಮ್ಮ ಮನೆ ಮುಂದೆ ನಿಮ್ಮ ಮಕ್ಕಳು ಆಡ್ತಿರ್ತಾರೆ, ಅದಕ್ಕೆಲ್ಲದ ನೀವು ಯಾರಾದರೂ ಹೋದ್ರೆ ಇದು ಗಾಡಿ ಹೋಗ್ತಾವ ಅಂತೇಳಿ ನೀವು ಹಾಕ್ಸ್ತೀರಿ. ಈಗ ನೆಕ್ಸ್ಟ್ ಬಾಜು ಮನೆಯವನು ಅವನು ಹಾಕ್ತಾನೆ, ಅವ ಹಾಕ್ಬಾರ್ದು. ಯಾಕೆ ಹಾಕ್ಬಾರ್ದು? ಅಲ್ರಿ, ಹೌದು. ನೀ 2 ಮನೆಗೆ ಒಂದು ಹಾಕಿದ್ರಿ, ಅವನು ಅವ್ನ ಸೇಫ್ಟಿ ನೋಡ್ತಾನೆ. ಹೌದಲ್ರಿ. 2 ಮನೆಗೆ ಕೂಡ ಒಂದು ಹಾಕಿದ್ರಿ, ಈ 3ನೇ ಮನೆ ಅದೋ 4ನೇ ಮನೆದವ್ರು ಕೂಡ ಅವರು ಹಾಕ್ಬೋದಲ್ಲ. ಹೌದಲ್ಲ. ಹಾಂ, ಅದಕ್ಕೆ ಹೇಳೋದು ನಾನು. ಎಲ್ಲಿಗೆ ಅದು ಲಿಮಿಟ್ ಬೇಕಲ್ಲ. ಲಿಮಿಟ್ ಎಲ್ಲಿವರೆಗೆ ನಾವು ಏನದ ವಾಹನ ಸವಾರರು ತಮ್ಮ ಸೇಫ್ಟಿ ತಮ್ಮ ಮಕ್ಕಳಿಗೆ ಅವ್ರು ನೋಡಿರ್ತಾರೆ ಸರ್. ಅದರಿಂದ ಅವ್ರು ಹಾಕಿರ್ತಾರೆ. ಹೌದ್ರಿ. ಬಟ್ ಅಲ್ಲಿ ನಾನದು ವಾಹನ ಸವಾರರು ಕಾಲನಿ ಒಳಗೆ ಅಡ್ಡಾಡೋ ಹೊತ್ನಾಗ, ತಿರುಗಾಡೋ ಹೊತ್ನಾಗ ಅದು ಪರಿಜ್ಞಾನ ಬೇಕು. ಹಾಗೆ ನಾವು ನಮ್ಮ ಮಕ್ಕಳನ್ನ ಏನದ ರೋಡ್ ಮೇಲೆ ಏನದ ಬಿಡುವಂಥದ್ದಲ್ಲ. ನಾವು ನಮ್ಮ ಮಕ್ಕಳನ್ನ ರೋಡ್ ಮೇಲೆ ಹೋಗ್ಬೇಕಾಯ್ತಂದ್ರೆ ನಾವು ಜೊತೆಗಿರ್ಬೇಕು. ನಾವು ರೋಡ್ ಕ್ರಾಸಿಂಗ್ ಮಕ್ಕಳಿಗೆ ನಾವು ತಿಳಿ ಹೇಳಬೇಕು. ಈ ರೋಡ್ ಕ್ರಾಸಿಂಗ್ ಮಾಡೋ ಹೊತ್ನಾಗ ಗಾಡಿ ಯಾವಾದ್ರೂ ಬರ್ತಾವ ಇಲ್ಲೋ ಅಂತೇಳಿ ನಾವು ಮಕ್ಕಳನ್ನ ಹಾಡ್ದೀವಿ ಅಂತಂತಂದ್ರೆ ರೋಡ್ ಮೇಲೆ ಇರೋದಲ್ಲ. ಇವತ್ತು ಎಲ್ಡರ್ಲಿ ಪೀಪಲ್ ಇರ್ತಾರೆ. ಎಲ್ಡರ್ಲಿ ಪೀಪಲ್ ಏನದ ಅವರು ಅಡ್ಡಾಡ್ತಿರ್ತಾರೆ, ಇದು ಮಾಡ್ತಾರೆ. ಅದು ವಾಹನ ಸವಾರರಿಗೂ ಪರಿಜ್ಞಾನ ಬೇಕು, ನಾವು ತಿರುಗಾಡೋರಿಗೂ ಪರಿಜ್ಞಾನ ಬೇಕು. ಯಾವಲ್ಲಿ ಅಂತೇಳಿ ರೋಡ್ ಐತೆ ಅಂತೇಳಿ ಏನದ ಎಕಡ್ರೆ ಅಡ್ಡಾಡೋದೂ ಅಲ್ಲ, ರೋಡ್ ಐತೆ ಅಂತೇಳಿ ಏನದ ವಾಹನ ಸವಾರನು ಹೊಡಿದೂ ಅಲ್ಲ. ಸರಿ ಅಂತಿರಲ್ಲ? ಕರೆಕ್ಟ್. ಶಂಭೋ ಶಂಭುಲಿಂಗ ಸರ್. ಇದರ ಈ ಕ್ವಶನ್ ನಿಮಗೆ ಲಾಸ್ಟಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಬ್ರು ಇದ್ದಾರೆ. ನಮಸ್ಕಾರ ರೀ ಬಾಬು ಅಣ್ಣ. ಮಾಮ ಆರಾಮದಿರಿ? ನಮಸ್ಕಾರ ರೀ, ಆರಾಮ್ ನೋಡಿ. ತಮ್ಮ ಅಭಿಪ್ರಾಯ ಏನ್ರಿ ಈಗ ಸ್ಪೀಡ್ ಬ್ರೇಕರ್ ಬಗ್ಗೆ? ಸ್ಪೀಡ್ ಬ್ರೇಕರ್ ಎಲ್ಲಿ ಬೇಕಲ್ಲಿ ಹಾಕ್ಬಾರ್ದು ಸರ್. ಅವಶ್ಯಕತೆ ಎಲ್ಲದಲ್ಲಿ ಹಾಕ್ಬೇಕು. ಕರೆಕ್ಟ್ ಸರ್. ಪ್ಲೇಸ್ ಅನ್ನೋದು ಇರ್ತೈತಿ, ಅವಶ್ಯಕತೆ ಅನ್ನೋದು ಇರ್ತೈತಿ. ಟರ್ನಿಂಗ್ ಬರ್ತೈತಿ, ಅಲ್ಲಿ ರೋಡ್ ಕ್ರಾಸ್ ಆಗ್ತದೆ, ಅಂತಲ್ಲಿ ಹಾಕ್ಬೇಕು. ಎಲ್ಲಿ ಬೇಕಾದ್ರೆ ಹಾಕ್ಬಾರ್ದು. ಕರೆಕ್ಟ್ ಸರ್. ಕರೆಕ್ಟ್. ಎಲ್ಲಿ ಅವಶ್ಯ ಅದ ಕರೆಕ್ಟ್ ಅಲ್ಲಿ ಹಾಕ್ಲಿ. ಎಲ್ಲಿ ಬೇಕಲ್ಲಿ ಹಾಕಿದ್ರೆ ಅದು ಏನು ಸರ್, ಸೈಂಟಿಫಿಕ್ಲಿ ಹಾಕ್ಬೇಕು. ಅಂದ್ರೆ ಇರೋದು ವಾಹನ ಸವಾರಿಗೂ ಅನುಕೂಲ ಆಗಬೇಕು. ಹೌದು. ಆಮೇಲೆ ಇರೋದು ಪಾದಚಾರಿಗಳಿಗೂ ಅನುಕೂಲ ಆಗಬೇಕು. ಕರೆಕ್ಟ್. ನಿಮ್ಮ ಅಭಿಪ್ರಾಯ ನಮ್ಗೆ ಭಾಳ ಖುಷಿ ಅನ್ನಿಸ್ತು. ಶಂಭೋ ಶಂಭುಲಿಂಗ. ಮಾರ್ನಿಂಗ್ ಸರ್. ನಮಸ್ಕಾರ ರೀ ಕಿರಣ್ ಅವರೇ. ನಮಸ್ತೆ. ನೀವು ನಿಮ್ಮ ಅಭಿಪ್ರಾಯ ಏನು ಸರ್ ಸ್ಪೀಡ್ ಬ್ರೇಕರ್ ಬಗ್ಗೆ? ಏನು ಹೆಂಗೆ ಹಾಕಬೇಕು ಅಥವಾ ಹಾಕಬಾರ್ದು? ಹಾಕಿದ್ರು ಹೆಂಗೆ ಹಾಕಬೇಕು? ಸ್ಪೀಡ್ ಬ್ರೇಕರ್ಸ್ ಕಾನ್ಸೆಪ್ಟ್ ಇರಬಾರ್ದು ಆ್ಯಕ್ಚುಲಿ. ಅಂದ್ರೆ ಈಗ ಹಾಕಿದ್ರು ಒಬ್ರದ್ದು ಗೈಡೆನ್ಸ್ ಒಳಗೆ ತೊಗೊಂಡು ಹಾಕ್ಬೇಕ್ರಿ ಅದಕ್ಕೆ. ಈಗ ಯಾರು ಅದನ್ನ ರೋಡ್ ಕನ್ಸರ್ನ್ ಪರ್ಸನ್ಸ್ ಯಾರು ಇರ್ತಾರೆ, ಅವ್ರು ಡೆವಲಪ್ಮೆಂಟ್ ಯಾರು ಮಾಡಿರ್ತಾರೆ, ಅದ್ರದ್ದು ಕನ್ಸರ್ನ್ ತೊಗೊಂಡು ಹಾಕ್ಬೇಕಾಗ್ತೈತೆ. ಈಗ ಸುಮ್ಮನೆ ಯಾರೋ ಒಬ್ಬೊಬ್ರು ನಮ್ಮ ಎಲ್ಲರೂ ತಮ್ಮ ಮನೆ ಮುಂದೆ ಹಾಕೊಂಡ್ರೆ ಅವು ಮತ್ತು ಅದಕ್ಕೊಂದು ರೋಡ್ ಮಾಡೋ ಇದನ್ನೇ ಬರೋದಿಲ್ಲ. ಏನೋ ಒಂದು ಇರ್ತೈತೆ. ಯಾಕಂದ್ರೆ ಅವ್ರ ಮನ್ಸಿಗೆ ಬಂದಾಗ ಅವ್ರು ಹಾಕೊಂಡ್ರೆ ನಮ್ಮ ಮನ್ಸಿಗೆ ಬಂದಾಗ ತೆಗಿಯೋದು ಬರೀ ಇವೇ ಆಗ್ಬಿಡ್ತವೆ. ಕರೆಕ್ಟ್ ಸರ್. ಕರೆಕ್ಟ್. ಈಗ ಎಲ್ಲರೂ ಅಪೋಸ್ ಮಾಡಕ್ಕೆ ನಿಂದಿರ್ತಾರೆ ತೆಗಿಯಾಕೆ ಹೋದ್ರೆ. ಹೌದು, ಅದನ್ನು ತಪ್ಪೇ ರೀ ಅವರು. ಕರೆಕ್ಟ್ ಸರ್. ಕರೆಕ್ಟ್.
ಬೇಕಾಗಿ ಹಾಕೋದು ಎಲ್ಲ ಹೇಳ್ಬೇಕಲ್ಲಿ ಹಾಕೋದು ತಪ್ಪು ಅಂತಾರೆ. ಓಕೆ ಸರ್. ಶಂಭು ಶಂಭುಲಿಂಗ ಗುರುವೇ, ಭಾಳ ದಿನ ಆಯಿತು ನಮ್ಮ ಇದನ್ನೇ ಬಂದಿಲ್ಲ. ಇವತ್ತೊಂದು ಎಲ್ಲರಿಗೂ ಡಿಸ್ಕಷನ್ ಮಾಡಿದ್ವಿ. ನೀವು ಹಿರಿಯರಾದವರು, ನೀವು ಖ್ಯಾತ ವೈದ್ಯರು, ಆಮೇಲೆ ಎಲ್ಲ ನಿಮಗೆ ಸಮಾಜ ಜ್ಞಾನ ಇದೆ, ಎಲ್ಲ ಇದೆ. ಎಲ್ಲರೂ ಏನದ ನೀವು ಒಂದು ಏನೇ ಹೇಳಿದ್ರು ಏನದ ಒಂದು ಕನ್ಸಿಡರ್ ಮಾಡ್ತಾರೆ. ನಿಮ್ಮದು ಅಭಿಪ್ರಾಯ ಏನು ಸರ್ ಇದು ಸ್ಪೀಡ್ ಬ್ರೇಕರ್ ಬಗ್ಗೆ? ಸರ್, ಸ್ಪೀಡ್ ಬ್ರೇಕರು 3: ಒಂದು ನ್ಯಾಷನಲ್ ಹೈವೇ, ಕರೆಕ್ಟ್ ಸರ್. ಇನ್ನೊಂದು ಸ್ಟೇಟ್ ಹೈವೇ, ಕರೆಕ್ಟ್. ಮತ್ತು ವಿದಿನ್ ದ ಸಿಟಿ ಸ್ಮಾಲ್ ರೋಡ್ಸ್. ಕರೆಕ್ಟ್, ವಿದಿನ್ ದ ಸಿಟಿ ಸ್ಮಾಲ್ ರೋಡ್ಸ್. ಈಗ 2 ಕಡೆ ಪರ್ಮಿಷನ್ ತೊಗೋಬೇಕು. ನೀವು ನ್ಯಾಷನಲ್ ಹೈವೇಗೆ ಹಾಕ್ಬೇಕಂದ್ರೆ ನೀವು ಸ್ವಂತ ಹಾಕ್ಲಿಕ್ಕೆ ಬರೋದೇ ಇಲ್ಲ. ಕರೆಕ್ಟ್ ಸರ್. IRC ಸ್ಟ್ಯಾಂಡರ್ಡ್ಸ್ ಅಂತ ಐತೆ ನ್ಯಾಷನಲ್ ಲೆವೆಲ್, ಅವ್ರ ಪರ್ಮಿಷನ್ ತೊಗೋಬೇಕು. ಓಕೆ ಸರ್. ಸ್ಟೇಟ್ ಲೆವೆಲಿಗೆ ಹೈವೇಗೆ ಹಾಕ್ಬೇಕಂದ್ರೆ IRC ಸ್ಟ್ಯಾಂಡರ್ಡ್ ಪರ್ಮಿಷನ್ ತೊಗೋಬೇಕು. ವಿದಿನ್ ದ ಸಿಟಿ ಲಿಮಿಟ್ಸ್ದಾಗ ಸ್ಮಾಲ್ ರೋಡ್ಸ್ ಲೈಕ್ ಕೊಲೋನಿ, ಯಾವುದೇ ಒಂದು ಸಕೂನ್ ಆಗಲಿ, ಅದರ ಪ್ರಕಾರ ನೀವು ಟ್ರಾಫಿಕ್ ಪೊಲೀಸ್ ಪರ್ಮಿಷನ್ ತೊಗೊಳ್ಳೇಬೇಕು. ಅವ್ರು ನಿಮಗೆ ನಾರ್ಮ್ಸ್ ಕೊಡ್ತಾರ. ಕರೆಕ್ಟ್. 10 ಸೆಂಟಿಮೀಟರ್ ಎತ್ತರ, ಹಾಂ ಕರೆಕ್ಟ್. ಅದರದ್ದು ಸ್ಲೋಪ್ ಡೋಮ್ ಶೇಪ್ ಆಗಬೇಕು. ಕರೆಕ್ಟ್. ಮತ್ತು 3 ಕಡೆಗಳಲ್ಲಿ, ಒಂದು ಸೆನ್ಸಿಟಿವ್ ಏರಿಯಾಸ್ ಅಂತ, ಸ್ಕೂಲ್, ಎಸ್, ಹಾಸ್ಪಿಟಲ್ಲು, ಇಂಟರ್ಸೆಕ್ಷನ್. ಎಸ್, ಎಕ್ಸಾಕ್ಟ್ಲಿ. ಈ ಕಡೆ ಬಿಟ್ಟು ನನ್ನ ಮನೆ ಐತಿ, ನನ್ನ ಮಕ್ಕಳು ಆಟ ಆಡ್ತಾರೆ, ನಾನು ಪಾಪತ್ತಿನ ಅಂತ ಹೇಳಿ. ಎಕ್ಸಾಂಪಲ್ ಒಂದು, ಈ ನಮ್ಮ ಯಾವ ಕಾಲೋನಿ ಇದು ಸುಪ್ಪನ್ ಕಾಲೋನಿ ಒಳಗೆ ಬರ್ಬೇಕಾದ್ರೆ ಈ ಬಸ್ಪನ್ ಸ್ಕೂಲ್ ಮುಂದೆ ಒಂದು ಹಂಪ್ ಹಾಕ್ಯಾರ. ಹೆಂಗೈತಂದ್ರೆ ಅಕ್ಯೂಟ್ ಅದ, ಅಕ್ಯೂಟ್ ಇದೆ ಅದು. ಗಾಡಿಗೆ ಭಾಳ ಹಾರಬೇಕು. ಯಾರಾದ್ರೂ ಒಂದು ಬೈಕ್ ತೊಗೊಂಬಂದ್ರೆ ಡೆಫಿನೆಟ್ ಆಗಿ ಬೀಳ್ತಾರೆ, ಬಿದ್ದಾರ. ಹೌದು. ಬ್ಯಾಕ್ ನಿಮ್ದು ಎಲ್ಲೇ ಸ್ಪೈನ್ ಖಲಾಸ್ ಆಗ್ತದೆ ಸರ್. ಅಲ್ಲಿ ಹಾಕಿದ್ದು ಸ್ಕೂಲ್ ಬಲ್ಲೇನೂ ಇಲ್ಲ, ಆಮೇಲೆ ಇದನ್ನು ಇಲ್ಲ. ಇಲ್ಲಿಗಲ್ಲ, ಇಲ್ಲಿ ಅನ್ಎಥಿಕಲ್. ಅದನ್ನ ನಾವು ಯಾವಾಗ ಮುರಿಬೇಕು ಅದನ್ನು. ಹೌದು ಸರ್. ನಾವು ಅದನ್ನು ತಡ್ಕೋಬಾರ್ದು, ಯಾಕಂದ್ರೆ ನನ್ನ ಬೆನ್ನು ಮುರಿತದೆ ನಾಳೆ. ಕರೆಕ್ಟ್ ಸರ್. ನಾವೇ ದೊಡ್ಡ ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಸ್ಲೋ ಆಗಿ ಸೇರಿಸ್ಬೇಕಾಗ್ತೈತಿ. ಕರೆಕ್ಟ್ ಸರ್. ಸೊ ಎವ್ರಿ ಒನ್ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಬಿಜಾಪುರಿಯನ್ಸ್, ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಇಲ್ಲಿಗಲ್ ಆಗಿ ಅನ್ಎಥಿಕಲ್ ಆಗಿ ಈ ಥರ ಸ್ಲೋಪ್ ಹಾಕಿದ್ರಂದ್ರೆ ನೀವು ಸಫರ್ ಆಗೋಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಟ್ಟು ಅದನ್ನು ತೆಗೆಸ್ರಿ. ಇಲ್ಲ ಧೈರ್ಯವಾಗಿ ನೀವೇ ಅದನ್ನು ಹೊಡೆದು ಮುಗಿಸ್ಬಿಡ್ರಿ. ಸರ್, ನಾನೇನನ್ನೋದು ಈಗ ನಾಟ್ ಓನ್ಲಿ ಸುಕೂನ್ ಕಾಲನಿ, ಬಿಜಾಪುರದಲ್ಲೂ ಈಗ ಎಷ್ಟು ಚೆನ್ನಾಗಿ ರೋಡ್ ಮಾಡಿದೀವಿ. ಎಲ್ಲಿ ಮಾಡಿದ್ದಾರೆ ನಮ್ಮ ಕನ್ಸರ್ನ್ ಎಲ್ಲ MLAಗಳು ಎಲ್ಲರೂ ರೋಡ್ ಮಾಡಿದ್ದಾರೆ. ಬಸ್ ಓರ್ಡರ್ ಮಾಡ್ಯಾರ ಅಂತೀರಿ, ಯಾರು ಮಾಡಿದಾರೆ ಅಂತಾರೆ. ಬಟ್ ನಾನೇನನ್ನೋದು ಈಗ ಎಲ್ಲಂದ್ರೆ ಎಮ್ಮಿಪೇಟೆ ಸರ್ಕಲ್ದಿಂದ ವಾಟರ್ ಟ್ಯಾಂಕ್ ತನೂ ಎಷ್ಟು ಚೆನ್ನಾಗಿ ರೋಡ್ ಇದೆ ಸರ್. ಅಲ್ಲಿನೂ ಸ್ಪೀಡ್ ಬ್ರೇಕರ್ ಇದಾವೆ. ಈಗ ಅವ್ರು ಹೇಳುವಂಥ ರೀತಿ ಏನಂದ್ರೆ ಗೌರ್ಮೆಂಟ್ದಿಂದ ನೀವು ಭಾಳ ಸ್ಪೀಡ್ ಹೊಡಿತೀರಿ ಗಾಡಿ, ಅದಕ್ಕೆ ನೀವು ಸ್ಪೀಡ್ ಬ್ರೇಕರ್ ಆಗಲಿದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಾವೆ ಸರ್. ಅದನ್ನು ಕ್ರಾಸ್ ಮಾಡ್ತಿರ್ತಾರೆ. ನಾ ಏನು ಹೇಳ್ತೀನಿ, ಎಲ್ಲರೂ ತಾವು ಸಿವಿಕ್ ಸೆನ್ಸ್ ಇರಬೇಕು. ಎಲ್ಲಿ ನಿಮ್ಗೆ ಜಿಬ್ರಾ ಕ್ರಾಸಿಂಗ್ ಮಾಡಿ, ಎಸ್ ಎಕ್ಸಾಕ್ಟ್ಲಿ, ಗಾಡಿ ಹೊಡೆಯೋಕೆ ಕೂಡ ಸ್ಪೀಡ್ ಲಿಮಿಟೆಡ್ ರೀ. ತೊಳ್ಕೊಂಡು ಭಾಳ ಸ್ಪೀಡ್ ಹೋಗ್ಬಿಡ್ತೀರಿ, ಆಕ್ಸಿಡೆಂಟ್ ಆಗ್ತಾವೆ. ಅವ್ರಿಗೂ ಸಿವಿಕ್ ಸ್ಪೆಕ್ಸ್ ಬೇಕು. ಯಾವ ಒಂದು ಸ್ಪೀಡ್ ಬ್ರೇಕರ್ ಹಾಕ್ತಾನ ವಿದೌಟ್ ಪರ್ಮಿಷನ್ ಅನ್ಎಥಿಕಲ್ ಇಲ್ಲಿಗಲ್ ಹಾಕ್ಬೇಡ್ರಿ. ಯಾಕಂದ್ರೆ ಗಾಡಿ ಹೊಡೆಯೋನು ಬಿಡ್ತಾನೆ. ಲೇಡೀಸ್ ಪರ್ಟಿಕ್ಯುಲರ್ಲಿ ಸಣ್ಣ ಗಾಡಿ ಸ್ಲೋ ಹೊಡ್ಕೊಂಡು ಬರ್ತಿರ್ತಾರೆ, ಅವ್ರು ಬಿಡ್ತಾರೆ. ಸರ್, ಇದರಿಂದ ಸ್ಪೀಡ್ ಬ್ರೇಕರ್ ನೀವು ಜಾಸ್ತಿ ಹಾಕೋತ ಹೋಗಿಂದೇನದ ಈಗ ರೋಡದ ಉಪಯೋಗನೇ ಬರಂಗಿಲ್ಲಲ್ಲ ಸರ್. ನಿಮಗೆ ಚೆನ್ನಾಗಿ ರೋಡ್ ಮಾಡಿರ್ತಾರೆ, ರೋಡ್ ಮಾಡಿದ್ದು ಕೂಡ ಚಲೋ ರೋಡ್ ಕೂಡ ಕೆಟ್ಟ ಹೋಗ್ಬಿಡ್ತಾರೆ. ಕರೆಕ್ಟ್ ಸರ್. ನಾಟ್ ಎ ಗುಡ್ ಆನ್ ಅವರ್. ಆಮೇಲೆ ಸರ್, ಕಾಲನಿ ಒಳಗೆ ನೀವು ಸ್ಪೀಡ್ ಬ್ರೇಕರ್ ಹಾಕೊಂಡು ಅಂದ್ರೆ ಅದಕ್ಕೆ ಏನು ಲಿಮಿಟ್ ಸರ್? ಹೆಂಗೆ ಎಷ್ಟು ಅಂತ ಹೇಳಕ್ಕೆ ಮನೆಗೆ ಎಡ್ಡೆಡ್ ಹಾಕೋತ ಹೋದ್ವಿ ಅಂದ್ರೆ ಹೆಂಗೆ? ಮನೆ ಒಳಗೆ ಮನೆ ಮುಂದೆ ಮಕ್ಕಳು ಆಟ ಆಡ್ಸ್ರಿ, ನಾವು ಅಂತ ಹೇಳಿಬಿಟ್ಟು ನೀವು ಮನೆಗೆ ಹಾಕೊಂಡ್ಬಿಟ್ರೆ ರೋಡ್ ತೆಗೆದು ಸ್ಪೀಡ್ ಬ್ರೇಕರ್ ಹಾಕ್ಬಿಡಲ್ಲ ಎಲ್ಲ ಕಡೆ. ಆಮೇಲೆ ನಾನೇನಂತೀನಿ ಸರ್, ಒಂದು ಸ್ಕೂಲ್ ಮುಂದೆ ಹಾಗೆ ಹಾಕ್ಬೋದು ಅಂತ ನೀವು ಹೇಳಿದ್ರಿ. ಸ್ಕೂಲ್ ಮುಂದೆ ಹಾಕೋಕ್ಕಿಂತಲೂ ಜಿಬ್ರಾ ಕ್ರಾಸ್ ಅನ್ನೋದು ಅಂಥದ್ದು ಹಾಕಿ ನೀವು ಮಕ್ಕಳಿಗೆ ಕ್ರಾಸ್ ಮಾಡೋ ಹೊತ್ನಾಗ ಯಾರಾದರೂ ಸೂಪರ್ವಿಷನ್ನು ಆಮೇಲೆ ಹಿರಿಯರು ನಿಂತ ಕೇಸಿಗೆ ಕ್ರಾಸ್ ಮಾಡಿಸ್ಬೇಕು. ಇದಕ್ಕೆ ಸರಿ ಅಲ್ಲ? ಒಂದು 3 ರೀತಿ ಪಾಲನೆ ಮಾಡಬೇಕು. ಒಂದು ಜಿಬ್ರಾ ಕ್ರಾಸಿಂಗ್ ಹಾಕಿ ಅದರಲ್ಲಿ ಕ್ರಾಸ್ ಮಾಡೋದು ಕಲಿಸ್ಬೇಕು. ಕರೆಕ್ಟ್ ಸರ್. ಎರಡನೇದು ಕಾಲೋನಿ ಎಂಟರ್ ಆದ ತಕ್ಷಣ ಅದಕ್ಕೆ ಒಂದು ಬೋರ್ಡ್ ಹತ್ಬೇಕು. ಲಿಮಿಟ್ ಈಸ್ 30 km/h. ರೆಸಿಡೆನ್ಷಿಯಲ್ ಏರಿಯಾ. ಕರೆಕ್ಟ್ ಸರ್. ಆಮೇಲೆ ಹಂಪ್ ಹಾಕೋಕ್ಕಿಂತ ಮೊದಲು ಅಲ್ಲಿ ಬರೀಬೇಕು ಸ್ಪೀಡ್ ಬ್ರೇಕರ್ ಹೆಡ್. ಎಸ್ ಕರೆಕ್ಟ್. ಸ್ಕೂಲ್ ಕ್ರಾಸ್ ಮಾಡುವಾಗ ಸ್ಕೂಲ್ ಸಿಬ್ಬಂದಿಗಳು ಹೊರಗೆ ಬಂದು ಮಕ್ಕಳನ್ನ ರೋಡ್ ಕ್ರಾಸ್ ಮಾಡಿಸ್ಬೇಕು. ನಿಂದಿರ್ಬೇಕು ನೀವಲ್ಲಿ. ಕ್ರಾಸ್ ಮಾಡುವಂತ ಇದ್ದಾಗ ಸ್ಪೀಡ್ ಬ್ರೇಕರ್ ಯಾಕೆ ಬೇಕು? ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕಳ್ಕೊಳ್ಳಿಕ್ಕೆ ಸಡನ್ ಆಗಿ ಒಂದು ಸ್ಪೀಡ್ ಬ್ರೇಕರ್ ಹಾಕ್ಬಿಡ್ತೀರಿ. ಮುಂಜಾನೆ ರಾತ್ರಿ ನಂಬರ್ ಹಾಕಿ ರೋಡ್ ಸ್ಪೀಡ್ ಗಬಿಸ್ಬಿಡ್ತೀರಿ. ಅಕ್ಯೂಟ್. Follow the rules, no? Ethical, so think of drivers also, think of two-wheelers also, think of ladies driving also. Correct, sir. ಗೊತ್ತಾರ ಎಲ್ಲ ಸ್ಪೈನ್ ಹೋಗ್ತೈತಿ, ನೋ ಬ್ಯಾಕ್ ಚಲೋ ಹೋಗ್ತೈತಿ. ನಾನು ಯಾರು ಟೆಕ್ನಾಲಜಿ ಕೊಡ್ಬೇಕಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಸೊ ಪ್ಲೀಸ್ ಫಾಲೋ ದ ರೂಲ್ಸ್. ಓಕೆ ಸರ್. ಬಿ ಸಿನ್ಸಿಯರ್. ಎಸ್ ಸರ್. ಫಾಲೋ ದ ಸಿವಿಕ್ ಸೈನ್ಸ್. ಎಸ್ ಸರ್. ಥ್ಯಾಂಕ್ ಯು. ಓಕೆ ಸರ್. ನೋಡ್ರಿ, ಎಲ್ಲರೂ ಏನದ ತಮ್ಮ ಅಭಿಪ್ರಾಯ ಹೇಳಿದರು. ಈ ಸ್ಪೀಡ್ ಬ್ರೇಕರ್ ಬಗ್ಗೆ ಏನದ ಎಲ್ಲರೂ ಮಾತಾಡಿದ್ವಿ. ಇದು ಇನ್ನು ಕರೆಕ್ಟ್ ಇದೆ. ಸ್ಪೀಡ್ ಬ್ರೇಕರ್ ಅನ್ನೋಕ್ಕಿಂತ ಜಿಬ್ರಾ ಕ್ರಾಸಿಂಗ್ ಮಾಡಿರಿ, CC ಕ್ಯಾಮ್ರಾ ಮಾಡಿರಿ, ಆಮೇಲೆ ಸ್ಪೀಡ್ ಲಿಮಿಟ್ ಇಡ್ರಿ.
ಸ್ಪೀಡ್ ಬ್ರೇಕರ್ ಹಾಕೋದ್ರಿಂದ ಆಯಿತು, ನಿಮ್ಗೆ ಏನದ ಸ್ಕೂಲ್ ಇರ್ತೈತಿ, ಸ್ಕೂಲ್ದಾಗ ಏನದ ರೆಸ್ಪಾನ್ಸಿಬಲ್ ಪರ್ಸನ್ಸಿಂದ ಮಕ್ಕಳನ್ನಿಂದ ಕ್ರಾಸ್ ಮಾಡಲಿ. ಈಗ 3-4 ತಾಸು ಸ್ಕೂಲ್ ಇರ್ತಾವೆ, ಆಮೇಲೆ ಈಗ ಕೆಲವೊಮ್ಮೆ ಏನದ ಎಷ್ಟೋ ಆಂಬ್ಯುಲೆನ್ಸ್ ಹೋಗ್ತಿರ್ತವೆ, ಡಾಕ್ಟರ್ಗಳು ಹೋಗ್ತಿರ್ತವೆ. ಡಾಕ್ಟರಿಗೆ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ಎಷ್ಟೋ ಸಲ ನೈಟ್ ನನಗೆ ಕಾಲ್ಸ್ ಇರ್ತವೆ. ಹೋಗೋ ಹೊತ್ನಾಗ ಏನದ ಎವ್ರಿ ಟೈಮ್ ನೀವು ಏನದ ಸ್ವಲ್ಪ ಎಮರ್ಜೆನ್ಸಿ ಅಂದರೆ ನಾವು ಬೇಗ ಹೋಗ್ಬೇಕಾಗ್ತಿರ್ತ ಆ ಟೈಮ್ಗೆ. ಆ ಟೈಮ್ದಲ್ಲಿ ನೀವು ಬರೀ ಸ್ಪೀಡ್ ಬ್ರೇಕರ್ ನೀವು ಎಲ್ಲ ಒಂದೊಂದು 100 ಮೀಟ್ರಿಗೆ ಒಂದೊಂದು ಸ್ಪೀಡ್ ಬ್ರೇಕರ್ ಹಾಕೋ ಹೋದ್ರೆ ಸ್ವಲ್ಪ ಭಾಳ ತ್ರಾಸ ಆಗ್ತೈತಿ. ಇವೇನದ ನಮ್ಮ ಅನಿಸಿಕೆ ಅಷ್ಟೇ. ಶಂಭುಲಿಂಗ. ಈಗಾಗಲೇ ನಾವು ಎಲ್ಲರದು ಅಭಿಪ್ರಾಯ ಕೇಳಿದ್ವಿ ಸ್ಪೀಡ್ ಬ್ರೇಕರ್ ಬಗ್ಗೆ. ಏನೋ ಕೆಲವೊಂದು ಜನ ಹಾಕ್ಬೇಕಂದ್ರು, ಕೆಲವೊಂದು ಜನ ಸ್ಲೋಪಾಗಿ ಮಾಡ್ಬೇಕಂದ್ರು. ಅದನ್ನು ಹೆಂಗಿದೆ ಅಂದರೆ ರೋಡು ಇರೋದಂದ್ರೆ ವಾಹನಗಳು ತಿರುಗಾಡಲಿಕ್ಕೆ, ಆಮೇಲೆ ಜನರು ತಿರುಗಾಡ್ಲಿಕ್ಕೂ ಇದೆ. ಅದು ಏನಿದೆ, ಇಬ್ಬರಿಗೂ ಒಂದು ಜ್ಞಾನ ಅನ್ನೋದು ಬೇಕು. ಏನಂದರೆ ನಾವು ರೋಡ್ ಮೇಲೆ ಹೊಂಟೀವಿ, ರೆಸಿಡೆನ್ಸಿಯಲ್ ಏರಿಯಾದಾಗಿದ್ದೀವಿ, ಮಕ್ಕಳು ಆಟ ಬರ್ತಿರ್ತಾರೆ, ಆಮೇಲೆ ಎಲ್ಡರ್ಲಿ ಪೀಪಲ್ಲು ಬರ್ತಿರ್ತಾರೆ. ಅದನ್ನು ನಾವು ತಿಳಿದು, ಆಮೇಲೆ ಕ್ರಾಸಿಂಗಲ್ಲಿ ಏನಾದ್ರು ಯಾವುದಾದ್ರೂ ವಾಹನಗಳು 2 ವೀಲರ್ಗಳು ಬರ್ತಿರ್ತವೆ. ಅದನ್ನೇನಾದ್ರು ನಾವು ನೋಡ್ಕೊಂಡು ಹೋದರೆ ಅದು ಏನಿದೆ ಈ ಆಕ್ಸಿಡೆಂಟ್ ಅದು ಆಗೋದು. ಯಾಕಂದರೆ ಜೀವನ ಅನ್ನೋದು ಇಬ್ಬರಿಗೂ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದನ್ನು ಅವ್ರಿಗೇನಾದ್ರೂ ಹಾನಿ ಆದ್ರೂ ಅವ್ರಿಗೂ ತ್ರಾಸೆ, ಅದರಲ್ಲಿ ನಮಗೇನಾದರೂ ಹಾನಿ ಆದ್ರೂ ನಮಗೂ ತ್ರಾಸೇನೆ ಅದು. ಸೊ ಅದಕ್ಕೆ ಒಂದು ಸ್ವಲ್ಪ ನಾವು ಡ್ರೈವಿಂಗ್ ಮಾಡೋ ಹೊತ್ನಾಗ ಎಲ್ಲ ಒಂದು ಕಾನ್ಷಿಯಸ್ ಆಗಿ ಡ್ರೈವಿಂಗ್ ಮಾಡಿ ಒಂದು ಇದರಿಂದ ಹೋದರೆ ನಾವು ಅನಾಹುತಗಳನ್ನು ತಪ್ಪಿಸ್ಬೋದು. ಆಮೇಲೆ ಸ್ಪೀಡ್ ಬ್ರೇಕರ್ ನೀವು ಹಾಕೋದ್ರಿಂದ ಒಂದು ಸ್ಲೋಫಾಗಿ ಇದು ಮಾಡಿ ಹಾಕಿದರೆ ಅದು ಗಾಡಿಗಳೂ ಡ್ಯಾಮೇಜ್ ಆಗಂಗಿಲ್ಲ. ಎಲ್ಲರ ಬಲ್ಲಿನೂ ಗಾಡಿ ಅದಾವೆ. ನೀವು ಗಾಡಿ ತೊಗೊಂಡು ಹೊಂಟಾಗಿನದ ಅದನ್ನು ನಾವು ಎಷ್ಟೋ ಜನ ಬೈತೀವಿ, ಯಾವ ಸುಳಿ ಮಗ ಹಾಕಿದವ ಅಂಥೇಳಿ. ಅದು ಏನದ ನಮ್ಗೆ ಅದು ವೈಬ್ ಏನದ ಅದು ಹಂಗೆ ತಟ್ಟೋದು ಬೇಡದ, ಯಾರೇ ಹಾಕಿದ್ರು. ಅದನ್ನೆಲ್ಲ ಒಂದು ಎಲ್ಲಿ ಜಗತ್ತಿನಲ್ಲೂ ಸ್ಪೀಡ್ ಬ್ರೇಕರ್ ಅನ್ನೋದು ಇಲ್ಲೇ ಇಲ್ಲ. ಇದು ಇಂಡಿಯಾದಾಗನೇ ಇದ್ದಾವೆ, ಯಾವ್ದಾರು ಇತ್ತಿತ್ತಲಾಗೇನದ ಹೆಚ್ಚಾಕೋತ ಹೊಂಟಿದ್ದಾವೆ ಅವು. ಕ್ಷಮೆ ಕೇಳ್ತೀನಿ ಅಂತ ಒಂದು ವಲ್ಗರ್ ವರ್ಡ್ ಯೂಸ್ ಮಾಡಬಾರ್ದು. ಬಟ್ ಇದು ಪ್ರಾಕ್ಟಿಕಲ್ ಆಗಿ ಜನ ಬೈಯೋದು ಅಂತೇಳಿ ನಾನು ಹೇಳಿದ್ದಿದ್ದು. ಅದಕ್ಕೆ ಇದು ನಮ್ಮ ಅನಿಸಿಕೆ. ನಮಸ್ಕಾರ.